ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಾ ಎಸ್ ಕನ್ನಡ ಚಾನಲ್. ಇದು ಭಾನುವಾರ ಮಧ್ಯಾಹ್ನ. ಇದು ಡಬಲ್ ಬೀನ್ಸ್ ಕಾಳು ತಗೊಂಡಿದ್ವಿ. ಆಮೇಲೆ ಅವರೆಕಾಯಿ ಎಲ್ಲ ಸುಲ್ಕೊಂಡು ಸೊಪ್ಪೆಲ್ಲ ಸೋಸಿ ಇಟ್ಕೊಂಡಿದ್ದೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ರಜೆ ಇತ್ತಲ್ಲ, ಹಾಗಾಗಿ ಈಗ ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು, ಎಳರ್ಬೆ, ಆಮೇಲೆ ಇದು ಸಬ್ಬಾಸ್ಗೆ ಎಲ್ಲ ಸೋಸಿ ಕ್ಲೀನಲ್ಲಿ ಕವರಲ್ಲಿ ಬಾಕ್ಸಲ್ಲೆಲ್ಲ ಹಾಕಿ ಎತ್ತಿಟ್ಕೊಂಡಿದ್ದಾಯ್ತು ಫ್ರಿಜ್ಜಲ್ಲಿ. ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸೊಪ್ಪೆಲ್ಲ ಕೊಳ್ತೋಗಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ರಾತ್ರಿ ಊಟಕ್ಕೆ ಏನು ಮಾಡೋಣ ಅಂತ ಹೇಳಿ ದಿಢೀರಾಗಿ ಒಂದು ಸ್ವಲ್ಪ ಟೊಮೊಟೊ ಗೊಜ್ಜು ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಆಮೇಲೆ ಸಾಂಬಾರು ಬೇಕಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನೀರು ಹಾಕಿ ಕುದಿಸಿದಾಯಿತು. ಅದು ರಸಮ್ ಥರ ಆಯಿತು, ಚೆನ್ನಾಗಿತ್ತು. ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಜಜ್ಜಾಕಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಹಾಕಿ ಅದಕ್ಕೆ ಮತ್ತೆ ಫ್ರೈ ಮಾಡ್ಕೊತಿದ್ದೀನಿ. ಅದು ಸ್ವಲ್ಪ ಮೆತ್ತಗಾಗೋ ತನಕ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಬಾಣಲಿಲಿ ಮಾಡಿದ್ರು ಚೆನ್ನಾಗಿರುತ್ತೆ, ಕುಕ್ಕರಲ್ಲಿ ಮೆತ್ತಗಾಗುತ್ತೆ ಬೇಗ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಲ್ಲಿ ಮಾಡಿದೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತೆ ಫ್ರೈ ಮಾಡ್ಕೊತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು. ಇದು ಸಿಂಪಲ್ಲಾಗಿ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ, ಬೇಗ ಕ್ವಿಕ್ಕಾಗಿ ಆಗಬೇಕು ಅಥವಾ ಹುಷಾರಿಲ್ಲ ಏನಾರ ಅಂತ ಅಂದರೆ ನಿಂತ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ ಅಂದಾಗ ಬೇಗ ಮಾಡ್ಕೋಬೋದು ಇದು ಅಡುಗೆನ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕಿವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಸಿಂಪಲ್ ಅಷ್ಟೇ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಖಾರ ಪುಡಿ, ಧನಿಯಾ ಪುಡಿ ಸಾಂಬಾರು ಪುಡಿ ಹಾಕ್ಕೊಬೇಕು, ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು 1-2-3 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಬೇಕಂದರೆ ಜಾಸ್ತಿನೂ ಕೂಗಿಸ್ಕೋಬೋದು. ಇದು ಈ ಥರ ಹುರಿದು ರುಬ್ಬಿಟ್ಟು ಮಾಡ್ತಾರೆ ಸಾಂಬಾರು. ನಾನು ಈ ಥರ ಫ್ರೈ ಮಾಡಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒನ್ ಟೈಮಿಗೆ ಅಷ್ಟೇ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 2-3 ವಿಷಲ್ ತೆಗೆಸ್ಕೊಂಡಿದ್ದೀನಿ. ಅನ್ನನೂ ಮಾಡ್ಕೊಂಡಿದ್ದೆ. ಒಂದು ಪ್ಲೇಟ್ಗೆ ಅನ್ನ ಹಾಕಿ ಸಾಂಬಾರು ಬಿಟ್ಟಾಗಿ ಎಲ್ಲರಿಗೂ ಊಟ ಇಟ್ಕೊಟ್ಟೆ. ಒಂದೇ ಸಲನೇ ಇರ್ತಾನೆ, ಮತ್ತು ಪದೇ ಪದೇ ಅಂತ ಒಂದೇ ಸಲ ನಮ್ಮ ಮಾಮಗೆ ಮಕ್ಳಿಗೆಲ್ಲ ಇಟ್ಕೊಟ್ಟೆ ಊಟನ. ಎಲ್ಲರಿಗೂ ಪ್ಲೇಟಿಗೆ ಅನ್ನ ಹಾಕಿ ಸಾಂಬಾರು ಹಾಕಿ ಅದಕ್ಕೆ ನೆಂಚ್ಕೊಳಕ್ಕೆ ಅಂತ ಹೇಳಿ ಉಪ್ಪಿನಕಾಯಿ ಹಾಕಿದ್ದೆ ಅಷ್ಟೇ. ಏನಾದ್ರು ತರಕಾರಿ ಪಲಾವ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ತರಕಾರಿ ಪಲಾವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹಂಗೆ ಮಾಡಿದ್ದೆ. ಇದು ಸೋಮವಾರ ಬೆಳಗ್ಗೆನೆ ಒಂದು 5:30ಗೆಲ್ಲ ಎದ್ದು ಇದು ಕಾಳು ಎಲ್ಲ ಜೋಡಿಸ್ಕೊಂಡು ಕ್ಯಾಪ್ಸಿಕಮ್ಮು, ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೆ. ಇಲ್ಲಿ ಒಂದು 4 ಥರ ತರಕಾರಿ, ಆಮೇಲೆ ಹೂಕೋಸನ್ನ ನೀರಲ್ಲಿ ನೆನೆ ಹಾಕಿದ್ದೆ. ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಎಲ್ಲ ಸ್ಪೈಸಸ್ಗಳನ್ನ ಹಾಕೊಂತ ಇದ್ದೀನಿ. ಇವಾಗ ಮೊಗ್ಗು, ಪಲಾವ್ ಎಲೆ, ಇದು ಅನಾನಸ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿನೆಲ್ಲ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಇವೆಲ್ಲ ತರಕಾರಿಗಳನ್ನೆಲ್ಲ ಬೇಗ ಹೆಚ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಬೇಗನೆ ಮಾಡ್ಕೊಂಡಿದ್ದೆ. ಇದೆಲ್ಲ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಉದ್ದಕ್ಕೆ ಹೆಚ್ಚಿದ್ದೀನಿ ಸಣ್ಣದಾಗಿ. ಅದನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಬೇರೆ ನೀರು ಬಿಡ್ತಾರೆ 6:45-7 ಗಂಟೆ ತನಕ, ಹಾಗಾಗಿ ಕರೆಂಟ್ ಹೋಗಿತ್ತು. ಹಾಗೆ ಮೊಬೈಲ್ ಟಾರ್ಚಲ್ಲೇ ಇಲ್ಲ, ಅಷ್ಟೊಂದು ಲೈಟಿಂಗ್ ಫೆಸಿಲಿಟೀಸ್ ಇಲ್ಲ ಇಲ್ಲಿ ಅಡುಗೆ ಮಾಡೋ ಹತ್ರ. ಮೊಬೈಲ್ ಟಾರ್ಚಲ್ಲೇ ತೋರಿಸ್ತೀನಿ, ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ಆಮೇಲೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಲ್ಲ ಮಾಮೂಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ತರಕಾರಿ ರೈಸ್ ಆಗೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಯಿತು, ಇಲ್ಲಾಂದರೆ
ರುಬ್ಕೊಂಡೆಲ್ಲ ಮಾಡೋದಾದ್ರೆ ಬೇಗ ಆಗ್ಬಿಡುತ್ತೆ. ತರಕಾರಿಯನ್ನ ಮಾಡೋದು ಎಷ್ಟು ವಿಧಗಳಿದಾವೆ, ಅದರಲ್ಲಿ ಇದು ಒಂದು ಮದುವೆ ಮನೆ ಸ್ಟೈಲ್ ಅಂತ ಮಾಡಿದ್ರು. ಅದನ್ನ ನೋಡ್ಬಿಟ್ಟು ನಾನು ಮಾಡೋಣ ಹೇಗೆ ಬರುತ್ತೆ ಅಂತ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ. ಚಟ್ನಿ ಏನು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡೋಕ್ಕೆ ಹೋಗಿಲ್ಲ. ಮೊಸರು ಬಜ್ಜಿನೂ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಮಾಡಿದ್ದೆ 1-2 ಸಲ ಅಂತ ಹೇಳ್ಬಿಟ್ಟು ಇವಾಗ ಅದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೀನಿ ಕಾಂಬಿನೇಷನ್ನು. ಇಲ್ಲಿ ಮೆಂತ್ಯ, ಪುದೀನ, ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ತೊಳೆದು ಹೆಚ್ಚಿಟ್ಟಿದ್ದೆ. ಅದನ್ನ ಹಾಕಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ, ಸ್ಮೆಲ್ಲೆಲ್ಲ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ನೋಡಿ, ಇವಾಗ ಹಾಕ್ಕೊತಾ ಇದ್ದೀನಿ. ಇವಾಗ ಕಾಳು 2 ಥರದ ಬೀನ್ಸ್ ಕಾಳು ಹಾಗೆ ಅವರೆ ಕಾಳು 2 ಹಾಕ್ಕೊಂಡಿದ್ದೀನಿ. ಆಮೇಲೆ ಹೆಚ್ಚಿಟ್ಟಿರೋಂಥ ಬೀನ್ಸು, ಬೀಟ್ರೂಟು, ಕ್ಯಾರೆಟು, ನವಿಲುಕೋಸು ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹೂಕೋಸನ್ನ ಬೇಯಿಸಿಟ್ಕೊಂಡಿದ್ನಲ್ಲ, ನೀರಲ್ಲಿ ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ನಲ್ಲ, ಹಾಗಾಗಿ ಅದನ್ನ ಇದೊಂದು ಸ್ವಲ್ಪ ಬೇಯಿಸಾದ್ಮೇಲೆ ಹಾಕೋ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ಕೊಂಡು ಅದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಮೆಣಸಿನ್ಕಾಯಿ ಹೆಚ್ಚಾಕಿದ್ವಲ್ಲ, ಖಾರ ಏನು ಅಷ್ಟಿರಲಿಲ್ಲ. ಇದು ಖಾರದ ಪುಡಿನ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗರಂ ಮಸಾಲ, ಚಿಕನ್ ಮಸಾಲ ಬೇಕಂದರೆ ಹಾಕ್ಕೊಬೋದು. ನಾನು ಇಲ್ಲಿ ಯಾವುದೆಲ್ಲ ಆ್ಯಡ್ ಮಾಡ್ತಾ ಇಲ್ಲ. ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮಸಾಲ ಹಾಕಿದ್ವಲ್ಲ, ಹಾಗಾಗಿ ಜಾಸ್ತಿ ಮಸಾಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿಲ್ಲ. ಈಗ ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ತಳ ಹಿಡಿಯುತ್ತೆ ಇವಾಗ ಮಸಾಲೆ ಹಾಕಿದ್ದೀವಲ್ಲ, ಹಾಗಾಗಿ ನೋಡಿಕೊಂಡು ಫ್ರೈ ಮಾಡ್ಕೋಬೇಕು. ಈಗ ನಾವು ಅಕ್ಕಿ 1 ಸೇರಷ್ಟು ತೊಗೊಂಡಿದ್ವಿ. 1 kg ಅಷ್ಟು ಅಕ್ಕಿಗೆ ಅದೇ ನೀರು ಅದರ ಡಬ್ಬಲ್ ಅಳತೆಯಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ನಾವೆಲ್ಲ ಅಂದಾಜಲ್ಲಿ ನೀರು ಹಾಕಿ ಮಾಡ್ತೀವಿ. ಏನೇ ಆಗಲಿ ಕ್ವಾಂಟಿಟಿ ಇಷ್ಟು, 1/4 ಭಾಗ, ಅರ್ಧ ಭಾಗ ಅಂತೆಲ್ಲ ಗೊತ್ತಾಗಲ್ಲ. ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಅದಕ್ಕೆ ಅಕ್ಕಿ ತೊಳೆದು ಅದ್ರ ಸಮ ಪ್ರಮಾಣ ಇಟ್ಕೊಂಡು ನೀರು ಹಾಕ್ಕೊಳ್ತೀನಿ. ಈಗ ಹಾಕಿ ಇದನ್ನ ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಕುದಿ ಬಂದಿದೆ. ಇನ್ನೊಂದ್ಸಲ ಅದು ಮಿಕ್ಸ್ ಮಾಡಿ ಅಕ್ಕಿಲಿ ಒಂದು ಸ್ವಲ್ಪ ನೀರು ಇಲ್ದಂಗೆ ಬಸ್ತು. ಇದು ನೆನೆ ಹಾಕಿದ್ದೆ ಅಕ್ಕಿನ ಒಂದು ಸ್ವಲ್ಪ ಇದೆಲ್ಲ ಫ್ರೈ ಮಾಡ್ಕೊಳ್ಳೋ ತನಕ ನೆನ್ಕೊಂಡಿದ್ದೆ. ಯಾವಾಗೂ ನೆನೆ ಹಾಕಿ ಮಾಡಿರಲಿಲ್ಲ, ನೋಡೋಣ ಒಂದ್ಸಲ ಇದು ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಫ್ರೈ ಮಾಡಿ ಇದು ನೆನೆ ಹಾಕಿ ಇದೆಲ್ಲ ಹುರ್ಕೊಳ್ಳೋ ತನಕ ನೆನ್ಕೊಂಡಿತ್ತು. ಅದನ್ನ ಅಕ್ಕಿ ಎಲ್ಲ ಕ್ಲೀನಾಗಿ ಹಾಕಿ ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಅಕ್ಕಿ 3/4 ಭಾಗ ಕುದಿಯೋ ತನಕ ಇಟ್ಟು ಆಮೇಲೆ ವಿಟೆಲ್ಲ ತೆಗ್ಸಿದ್ರೆ ತಳ ಎಲ್ಲ ಸೀದೋಗ್ಬಿಡುತ್ತೆ. ನಾವು ಫಸ್ಟ್ಗೆಲ್ಲ ಹಂಗೆ ಫಸ್ಟಿಗೆ ಬರ್ತಿರ್ಲಿಲ್ವಲ್ಲ, ಅವಾಗೆಲ್ಲ ಮಾಡೋಕ್ಕೆ ಹೋಗಿ ಅದೇ ಥರ ಮಾಡ್ಕೊಂಡಿದ್ದೀವಿ ಸೀದೋಗೋ ಥರ. ಇವಾಗ ಗೊತ್ತಾಗಿದೆಯಲ್ಲ, ಹಂಗಾಗಿ ಅಕ್ಕಿ ಹಾಕಿದ ತಕ್ಷಣವೇ ಕುಕ್ಕರ್ ಬಾಯಿನ ಮುಚ್ಚಿಬಿಟ್ಟು 1 ವಿಷಲ್ ಕೂಗಿಸ್ಕೊತೀನಿ ಅಷ್ಟೇ. ಇದು ಇಲ್ಲ ಅಂದರೆ ಅಕ್ಕಿ ನೆನೆ ಏನಿಟ್ಟಿಲ್ಲ ಅಂದರೆ 2 ವಿಷಲ್ ಕೂಗಿಸ್ಕೊತೀನಿ. 1 ವಿಷಲ್ ಕೂಗಿಸ್ಕೊಂಡ್ಮೇಲೆ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಇದನ್ನ ಮಿಕ್ಸ್ ಎಲ್ಲ ಮಾಡಿ ಕೆಳಗಡೆ ಎಲ್ಲ ಒಂದ್ಸಲ ಅನ್ನದ ಥರ ಹಂಗೆ ಇರುತ್ತೆ, ಮೇಲ್ಗಡೆ ಅಷ್ಟೇ ಮಸಾಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಅಡುಗೆ ಎಲ್ಲ ಆದಮೇಲೆ ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಂಡು ಫಾಸ್ಟಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಇಲ್ಲಿ ಬಂದು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಇವತ್ತು ಅಂತ ಹೇಳ್ಬಿಟ್ಟು
ದೇವಸ್ಥಾನಕ್ಕೆ ಹೊರಟಿದ್ವಿ. ಹಾಗಾಗಿ ಸಿಂಪಲ್ ಆಗಿ ಪೂಜೆ ಏನ್ ಗ್ರ್ಯಾಂಡ್ ಆಗಿ ಏನು ಹೂವ ಎಲ್ಲ ಮುಡ್ಸಿ ಮಾಡಿರ್ಲಿಲ್ಲ. ಹಾಗೆ ಸಿಂಪಲ್ ಆಗಿ ಮಾಡಿ ಹೊರಟಿದ್ದಾಯ್ತು. ಈ ಮಕ್ಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಓಡಾಡ್ತಿದ್ದೆ, ಸ್ವಲ್ಪ ಲೇಟ್ ಆಯ್ತು. 9 ಗಂಟೆಗೆಲ್ಲ ಹೋಗಿ ಬರೋಣ ಅನ್ಕೊಂಡಿದ್ವಿ. 9 ಗಂಟೆಗೆ ಹೊರಟಿದ್ವಿ ಮನೆಯಿಂದ. 9:30ಗೆಲ್ಲ ಮನೆಯಿಂದ ಹೊರಡ್ಬೇಕಿತ್ತು ಮಕ್ಕಳು. ಹಾಗಾಗಿ ಬೇಗ ಹೋಗಿ ಬರೋಣ ಅಂತ ಹೇಳಿ ಟೈಮ್ ಆಯ್ತು, ಬೇಗ ಕ್ಲಿಪ್ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ. ಕೈ ಉದಿನ ಕಡ್ಡಿ ಕೊಟ್ಟು ಕೈ ಕಾಲು ತೊಕ್ಕ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದೊಳಗೆ ಹೋಗಿ ಕೈ ಮುಕ್ಕೊಂಡು ಊದಿನ ಕಡ್ಡಿ ಎಲ್ಲ ಬೆಳಗ್ಗೆ ಪ್ರಸಾದ ಎಲ್ಲ ಇಸ್ಕೊಂಡು, ಇವತ್ತು ಯಾಕೋ ಹಣ್ಣಿನ ಪ್ರಸಾದ ಎಲ್ಲ ಮಾಡಿದ್ರು. ಇಸ್ಕೊಂಡು ತಿಂದು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮಕ್ಕಳಿಗೆಲ್ಲ ಲಂಚು ಪ್ಯಾಕ್ ಮಾಡ್ಬೇಕಂತ ಹೇಳಿ ಮಾಡಿರಲಿಲ್ಲ, ಹಂಗೆ ಹೋಗಿದ್ದೆ. ಹಂಗಾಗಿ ಬೇಗ ಬೇಗ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ ಇವಾಗ ತಿಂಡಿನ. ಅವರು ತಿಂಡಿನೂ ತಿಂದಿರ್ಲಿಲ್ಲ, ಹಂಗೆ ಕರ್ಕೊಂಡು ಹೋಗಿದ್ದೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಅವ್ರಿಗೂ ತಿಂಡಿ ಹಾಕಿ ಕೊಟ್ಟೆ. ತಿಂತಾ ಇದ್ದಾರೆ ಅವರು. ಇಬ್ರಿಗೂ ಒಂದೊಂದ್ಸಲ ಹಾಕ್ಕೊಟ್ಟೆ. ಆಮೇಲೆ ಇದು ಬಾಕ್ಸಿಗೆ ಕಟ್ಟಬೇಕಲ್ಲ, ಸ್ನ್ಯಾಕ್ಸಿಗೆ ಏನು ಕಟ್ಟೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಮೊಸರು ಬಜ್ಜಿ ಮಾಡಿರಲಿಲ್ಲ. ಅವ್ರಿಗೆ ಸ್ನ್ಯಾಕ್ಸಿಗೆ ಸೌತೆಕಾಯಿ ಇದು ಕ್ಯಾರೆಟ್ ಕಟ್ಟೋಣ ಅಂತ ಹೇಳ್ಬಿಟ್ಟು ಅದನ್ನು ಕಟ್ಟಿದ್ದೀನಿ. ಇಲ್ಲಿ ಇವಾಗ ಬಾಕ್ಸ್ಗೆ ಪಲಾವೆಲ್ಲ ತುಂಬಿಟ್ಟು ಮೇಲ್ಗಡೆ ಬಾಕ್ಸ್ಗೆ ಚಟ್ನಿ ಎಲ್ಲ ಹಾಕಿ ಇದ್ದೀನಿ. ಪ್ಯಾಕ್ ಮಾಡಿಬಿಟ್ಟು ಅದಕ್ಕೆ ವಾಟರ್ ಬಾಟ್ಲು, ನ್ಯಾಪ್ಕಿನ್ ಎಲ್ಲ ಕಟ್ಟಿ ಅವ್ರಿಗೆ ಸ್ಕೂಲ್ ರೆಡಿ ಮಾಡಿ ಕಳಿಸಿ ನಾನು ತಿಂಡಿ ತಿಂದಿದ್ದಾಯ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.